ಪನ್ನೀರ್ ಗ್ರೇವಿ, ಹೈದ್ರಾಬಾದ್ ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ. ಮೊಸರು ತಗೊಂಡಿದ್ದೀನಿ, ಅದಕ್ಕೆ ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ, ಜೀರಿಗೆ ಪೌಡ್ರು, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಪುಡಿ. ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಒಂದೊಂದಾಗಿ ಪನ್ನೀರ್ ಹಾಕೋಬೇಕು. ನೋಡಿ, ಈ ರೀತಿ ಹಾಕೋಬೇಕು. ಸ್ವಲ್ಪ ಹಂಗೆ ಸ್ವಲ್ಪ ಬ್ರೌನ್ ಆಗಬೇಕು. ನೋಡಿ, ಹಾಗೆ ಸ್ವಲ್ಪ ಒಂದೊಂದಾಗಿ ತಿರುಗಿಸ್ಬೇಕು. ನೋಡಿ, ಒಂದೊಂದಾಗಿ ಹಾಗೆ ತಿರುಗಿಸ್ಬೇಕು. ನೋಡಿ, ಕಡಾಯಿಯಿಂದ ತೆಗೆದು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ಸ್ವಲ್ಪ ನೆನಿಬೇಕಾಗಲೇ. ಪನ್ನೀರ್ ತೆಗೆದ್ನಲ್ಲ, ಅದೇ ಕಡಾಯಿಗೆ ಬೆಳ್ಳುಳ್ಳಿ, ಶುಂಠಿ, ಆನಿಯನ್ನು, ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಉರಿಬೇಕು, ಹಾಗೇ ಬ್ರೌನ್ ಆಗೋವರೆಗೂ. ನೋಡಿ, ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಇಷ್ಟು ಬ್ರೌನ್ ಆದರೆ ಸಾಕು. ಈಗ ಇದು ತಣ್ಣಗಾಗಬೇಕು. ತಣ್ಣಗಾಗಿದ್ಮೇಲೆ ಮಿಕ್ಸಿ ಜಾರಲ್ಲಿ ಇದನ್ನು ರುಬ್ಬಬೇಕು. ನೋಡಿ, ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕು. ನೋಡಿ, ಇದು ಸ್ವಲ್ಪ ನೀರು ಹಾಕಿ ನೈಸು ರುಬ್ಕೊಂಡಿದ್ದೀನಿ. ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆಗೆ ಬಿರಿಯಾನಿ ಎಲೆ, ಒಣಮೆಣಸಿನ್ಕಾಯಿ ಒಂದು, 2 ಲವಂಗ, 1 ಚಕ್ಕೆ, 2 ಏಲಕ್ಕಿ, ಮೆಣಸು 4, ಜೀರಿಗೆ ಒಂಚೂರು ಹಾಕ್ಬಿಟ್ಟು ರುಬ್ಬಿರೋದನ್ನ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಎಣ್ಣೆ ಬಿಟ್ಕೋಬೇಕು, ಹಸಿ ಸ್ಮೆಲ್ ಹೋಗಬೇಕು. ನೋಡಿ, ಈ ರೀತಿ ಎಣ್ಣೆ ಬಿಟ್ಟಿದ ಮೇಲೆ ನಾವು ಕರಡಲ್ಲಿ ಮಿಕ್ಸ್ ಮಾಡಿದ್ವಲ್ಲ, ಅದನ್ನು ಹಾಕೋಬೇಕು. ನೋಡಿ, ಇದನ್ನು ಹಾಗೆ ತಿರುಗಿಸ್ಕೊಡ್ಬೇಕು, ಕಲಸಿ ಕೊಡಬೇಕು. ನೋಡಿ, ಈ ರೀತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ತಿರುಗಿಸ್ಕೊಟ್ಟಿದ್ದೀನಿ. ಸ್ವಲ್ಪ ಎಷ್ಟು ಗ್ರೇವಿ ಬೇಕು ನಿಮಗೆ ಅಷ್ಟು ಗ್ರೇವಿಯಷ್ಟು ನೀರು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ನಿಮ್ಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊಳ್ಳಿ. ನೀರು ಹಾಕಿ ಕುದ್ದಿದ ಮೇಲೆ ನಾವು ಇದು ಒಂದೊಂದಾಗಿ ಈ ರೀತಿ ಇದೆಲ್ಲ ಹಾಕೋಬೇಕು. ನಾನು ಇದು ನೀರು ಹಾಕಿದ್ನಲ್ಲ ಪನ್ನೀರಲ್ಲಿ, ಆ ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ. ಇದರಲ್ಲಿ ಎಣ್ಣೆ ಕಾಯಿಸಿದ್ದೀನಿ. ಕಾಯಿಸಿದ ಮೇಲೆ ಅದರಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕೋಬೇಕು. ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ, ಯಾಕಂದರೆ ಫಸ್ಟೇ ಖಾರ ಹಾಕಿದೆ. ಯಾಕಂದರೆ ಇದರಲ್ಲಿ ಕಲರ್ ಬರೋಕ್ಕೆ ಆಗ್ತಾ ಇರೋದು, ಡಿಫ್ರೆಂಟಾಗಿರುತ್ತೆ. ಹಾಕಿ ಹಾಗೆ ಸ್ವಲ್ಪ ಕಲಿಸ್ಕೊಡಿ. ನೋಡಿ, ಈಗ ಕಲಿಸ್ಬಿಟ್ಟು ಹಾಗೆ ಸ್ವಲ್ಪ ಮುಚ್ಚಿಡಿ. ಸ್ಟವ್ ಸ್ಲೋ ಫ್ಲೇಮ್ ಇರಬೇಕು. ಒಂದು 3 ನಿಮಿಷ ಆದರೆ ಸಾಕು. ನೋಡಿ, 3 ನಿಮಿಷ ಆಗಿದೆ. ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ, 2 ಸ್ಪೂನು ಫ್ರೆಶ್ ಕ್ರೀಮು ಹಾಕಿ ಸ್ವಲ್ಪ ಕಲಿಸ್ಕೊಡಿ.
ಮೆತ್ತ ಕಲಿಸ್ಬೇಕು. ನೋಡಿ, ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ಇದು ತುಂಬ ರುಚಿಯಾಗಿರುತ್ತೆ. ಈ ರೀತಿ ಮಾಡಿ ನೋಡಿ. ಇದು ಹೈದರಾಬಾದ್ ಪನ್ನೀರ್ ಗ್ರೇವಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಕೊಡಿ, ಫಾಲೋ ಮಾಡಿ.